ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗಣಕಲೋಕ. ಈ ವಿಡಿಯೋದಲ್ಲಿ ಅಡೋಬ್ ಫೋಟೋಶಾಪ್ ಅಪ್ಲಿಕೇಶನ್ನ ಯಾವ್ಯಾವ ರೀತಿಯಲ್ಲಿ ಓಪನ್ ಮಾಡ್ಕೋಬಹುದು ಮತ್ತು ಅಡೋಬ್ ಫೋಟೋಶಾಪ್ ಅಪ್ಲಿಕೇಶನ್ ಅಲ್ಲಿರುವಂತಹ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಏನೇನಿರುತ್ತೆ, ಹಾಗೆ ಅಡೋಬ್ ಫೋಟೋಶಾಪ್ ಅಪ್ಲಿಕೇಶನ್ ಅಲ್ಲಿ ಹೊಸ ಪೇಜ್ ಅನ್ನ ಯಾವ್ಯಾವ ಮೆಥಡ್ ಅಲ್ಲಿ ಯಾವ್ಯಾವ ರೀತಿಯಲ್ಲಿ ನಾವು ಓಪನ್ ಮಾಡ್ಕೋಬಹುದು ಅನ್ನುವಂತ 3 ವಿಷಯಗಳನ್ನ ಈ ವಿಡಿಯೋದಲ್ಲಿ ಹೇಳಿಕೊಡ್ತಾ ಇದ್ದೇನೆ. ಮೊದಲನೇದಾಗಿ ಅಡೋಬ್ ಫೋಟೋಶಾಪ್ ಅಪ್ಲಿಕೇಶನ್ ನ ಕಂಪ್ಯೂಟರ್ ಅಲ್ಲಿ ಯಾವ್ಯಾವ ಮೆಥಡ್ ಅಲ್ಲಿ ಓಪನ್ ಮಾಡ್ಕೋಬಹುದು ಅದನ್ನ ನೋಡ್ಕೊಳ್ಳೋಣ. ಸ್ನೇಹಿತರೆ, ಮೊದಲನೇ ಮೆಥಡ್ ಈ ಅಡೋಬ್ ಫೋಟೋಶಾಪ್ ಐಕಾನ್ ಎಲ್ಲಿ ಕಾಣಿಸುತ್ತೋ ಅದ್ರ ಮೇಲೆ ಕ್ಲಿಕ್ ಮಾಡಬಹುದು. ಇಲ್ಲಿ ಡೆಸ್ಕ್ಟಾಪ್ ಮೇಲೆ ಈ ಐಕಾನ್ ಕಾಣಿಸ್ತಾ ಇದೆ. ಹಾಗೆ ಈ ಸ್ಟಾರ್ಟ್ ಬಟನ್ ಅಲ್ಲಿ ಹೋದ್ರೆ ಈ ಸ್ಟಾರ್ಟ್ ಮೆನು ಅಲ್ಲಿ ಇಲ್ಲಿ ಕೂಡ ಐಕಾನ್ ಇದೆ. ಹೀಗೆ ಎಲ್ಲಿ ಐಕಾನ್ ಕಾಣಿಸುತ್ತೋ ಆ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಾವು ಅಡೋಬ್ ಫೋಟೋಶಾಪ್ ಅಪ್ಲಿಕೇಶನ್ ಓಪನ್ ಮಾಡಬಹುದು. ಇದು ಒಂದನೇ ಮೆಥಡ್. ಇನ್ನು ಎರಡನೇ ಮೆಥಡ್, ಸ್ಟಾರ್ಟ್ ಬಟನ್ ಅಲ್ಲಿ ಹೋಗಿ ಸ್ಟಾರ್ಟ್ ಮೆನು ಓಪನ್ ಆಗುತ್ತೆ. ಇದರಲ್ಲಿ ಆಲ್ ಪ್ರೋಗ್ರಾಮ್ಸ್ ಲಿಸ್ಟ್ ಕಾಣಿಸುತ್ತೆ. ಈ ಆಲ್ ಪ್ರೋಗ್ರಾಮ್ಸ್ ಲಿಸ್ಟ್ ಅಲ್ಲಿ ಅಡೋಬ್ ಫೋಟೋಶಾಪ್ 7.0 ಐಕಾನ್ ನೇರವಾಗಿ ಇಲ್ಲಿ ಕಾಣಿಸ್ತಾ ಇರುತ್ತೆ. ಇದರ ಮೇಲೆ ಕೂಡ ಕ್ಲಿಕ್ ಮಾಡಿ ನೀವು ಓಪನ್ ಮಾಡ್ಕೋಬಹುದು. ಇದು ಎರಡನೇ ಮೆಥಡ್. ಇನ್ನು ಮೂರನೇ ಮೆಥಡ್, ನಿಮ್ಮ ಸರ್ಚ್ ಬಾಕ್ಸ್ ಅಲ್ಲಿ ಫೋಟೋಶಾಪ್ ಅಂತ ಟೈಪ್ ಮಾಡಿ. ಸರ್ಚ್ ಬಾಕ್ಸ್ ಅಲ್ಲಿ ಫೋಟೋಶಾಪ್ ಅಂತ ಟೈಪ್ ಮಾಡ್ತಾ ಇದೀವಿ. ಟೈಪ್ ಮಾಡಿದಾಗ ಆ ಫೋಟೋಶಾಪ್ ಐಕಾನ್ ಅಲ್ಲಿ ನೇರವಾಗಿ ಕಾಣಿಸುತ್ತೆ. ಇದರ ಮೇಲೆ ಕೂಡ ಕ್ಲಿಕ್ ಮಾಡಿ ಓಪನ್ ಮಾಡಬಹುದು. ಇನ್ನು ಮತ್ತೊಂದು ಮೆಥಡ್ ಅಲ್ಲಿ ನಾವು ಫೋಟೋಶಾಪ್ ಅನ್ನು ಓಪನ್ ಮಾಡೋದಿದ್ರೆ ಅದು ಹೇಗೆ ಅಂದ್ರೆ, ನಿಮ್ ಕೀಬೋರ್ಡ್ ಅಲ್ಲಿ ಸ್ಟಾರ್ಟ್ ಬಟನ್ ಹಿಡಿದು ಆರ್ ಅಂತ ಟೈಪ್ ಮಾಡಬೇಕು. ರನ್ ವಿಂಡೋ ಓಪನ್ ಆಗುತ್ತೆ. ಈ ರನ್ ವಿಂಡೋದಲ್ಲಿ ಓಪನ್ ಅಂತ ಒಂದು ಬಾಕ್ಸ್ ಇದೆ. ಈ ಬಾಕ್ಸ್ ಅಲ್ಲಿ ಫೋಟೋಶಾಪ್ ಅಂತ ಟೈಪ್ ಮಾಡಬೇಕು. ಫೋಟೋಶಾಪ್ ಅಂತ ಟೈಪ್ ಮಾಡಿ ಓಕೆ ಅಂತ ಕ್ಲಿಕ್ ಮಾಡಿ ಅಡೋಬ್ ಫೋಟೋಶಾಪ್ ಓಪನ್ ಆಗುತ್ತೆ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಅಡೋಬ್ ಫೋಟೋಶಾಪ್ ಅಪ್ಲಿಕೇಶನ್ ಓಪನ್ ಮಾಡಬಹುದು. ಓಕೆ, ಈಗ ಅಡೋಬ್ ಫೋಟೋಶಾಪ್ ಅಪ್ಲಿಕೇಶನ್ ಓಪನ್ ಆಗಿದೆ. ಇದರಲ್ಲಿ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಏನೇನಿದಾವೆ ಅದನ್ನ ನೋಡ್ಕೊಳ್ಳೋಣ. ಈಗ ಸ್ನೇಹಿತರೆ, ಇಲ್ಲಿ ರೈಟ್ ಸೈಡ್ ಟಾಪ್ ಕಾರ್ನರ್ ಅಲ್ಲಿ ಇಲ್ಲಿ 3 ಬಾಕ್ಸ್ ಕಾಣಿಸ್ತಾ ಇದಾವೆ. ಇದು ಮಿನಿಮೈಸ್, ಇದು ರಿಸ್ಟೋರ್ ಡೌನ್, ಇದು ಕ್ಲೋಸ್. ಮಿನಿಮೈಸ್ ಅಂದ್ರೆ ಪೂರ್ತಿ ಈ ಅಡೋಬ್ ಫೋಟೋಶಾಪ್ ವಿಂಡೋ ಮಿನಿಮೈಸ್ ಆಗುತ್ತೆ, ಟಾಸ್ಕ್ ಬಾರ್ ಮೇಲೆ ಬರುತ್ತೆ, ಕ್ಲಿಕ್ ಮಾಡಿ ಓಪನ್ ಆಗುತ್ತೆ. ರಿಸ್ಟೋರ್ ಡೌನ್ ಅಂದ್ರೆ ಇದು ಚಿಕ್ಕದಾಗುತ್ತೆ. ಈ ಡೆಸ್ಕ್ಟಾಪ್ ಮೇಲೆ ಈ ಒಂದು ಅಪ್ಲಿಕೇಶನ್ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಮತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಮ್ಯಾಕ್ಸಿಮೈಸ್ ಆಗುತ್ತೆ. ಇದು ಅಪ್ಲಿಕೇಶನ್ ಪೂರ್ತಿ ಕ್ಲೋಸ್ ಮಾಡುತ್ತೆ, ಕ್ಲೋಸ್ ಆಗುತ್ತೆ. ಮತ್ತೆ ಬೇಕಾ ನಾವು ಅಡೋಬ್ ಫೋಟೋಶಾಪ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡೋಣ. ಇದು ಮಿನಿಮೈಸ್, ಮ್ಯಾಕ್ಸಿಮೈಸ್, ಕ್ಲೋಸ್ ಬಗ್ಗೆ ಆಯ್ತು. ಇನ್ನು ಈ ಕಡೆ ಬರೋಣ. ಅಡೋಬ್ ಫೋಟೋಶಾಪ್ ಅಂತ ಕಾಣಿಸ್ತಾ ಇದೆ. ಇದು ಟೈಟಲ್ ಬಾರು. ಓಕೆ, ಇಲ್ಲಿ ಯಾವ್ದಾದ್ರು ಫೈಲ್ ಅನ್ನು ಓಪನ್ ಮಾಡಿದ್ರೆ ಆ ಫೈಲ್ ಹೆಸರು ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇರುತ್ತೆ. ಓಕೆ, ಅದ್ರ ಕೆಳಗಡೆ ಇಲ್ಲಿ ಫೈಲು, ಎಡಿಟು, ಇಮೇಜ್, ಲೇಯರ್, ಸೆಲೆಕ್ಟ್, ಫಿಲ್ಟರ್, ವ್ಯೂ, ವಿಂಡೋ, ಹೆಲ್ಪ್ ಅಂತ ಇವೆಲ್ಲ ಇದಾವೆ. ಇವೆಲ್ಲವೂ ಮೆನು. ಓಕೆ, ಇಲ್ಲಿ ಫೈಲ್ ಅಂತ ಕ್ಲಿಕ್ ಮಾಡೋಣ. ಫೈಲ್ ಅಂತ ಕ್ಲಿಕ್ ಮಾಡಿದ್ರೆ ಆ ಫೈಲಿಗೆ ಸಂಬಂಧಿಸಿದಂತ ಏನೆಲ್ಲ ಆಪ್ಷನ್ಸ್ ಗಳು ಇರ್ತಾವೋ ಅದೆಲ್ಲ ಕಾಣಿಸ್ತಾ ಇದಾವೆ. ಇದು ಫೈಲ್ ಲಿಸ್ಟ್ ಇದು. ಓಕೆ, ಈ ಲಿಸ್ಟ್ ಅನ್ನೇ ನಾವು ಮೆನು ಅಂತ ಕರಿತಾ ಇರ್ತೀವಿ. ಓಕೆ, ಈಗ ನೀವು ಯಾವುದೋ ಹೋಟೆಲ್ಗೆ ಹೋಗಿ ಮೆನು ಕೊಡಿ ಅಂತ ಹೇಳ್ತಾರೆ. ಮೆನು ಕೊಡು ಅಂದ್ರೆ ಅವ್ರು ಏನ್ ಕೊಡ್ತಾರೆ, ಅವರ ಹೋಟೆಲ್ ಅಲ್ಲಿ ಸಿಗುವಂತ ಫುಡ್ ಗಳ ಒಂದು ಲಿಸ್ಟ್ ನ ಕೊಡ್ತಾರೆ. ಹಾಗೆ ಇಲ್ಲಿ ಫೈಲ್ ಅಂತ ಕ್ಲಿಕ್ ಮಾಡಿದಾಗ ಫೈಲ್ಗೆ ಸಂಬಂಧಿಸಿದಂತ ಒಂದಿಷ್ಟು ಆಪ್ಷನ್ಸ್ ಏನೇನಿದಾವೆ ಅದ್ರದ್ದೊಂದು ಲಿಸ್ಟ್ ಕಾಣಿಸುತ್ತೆ. ಹೀಗಾಗಿ ಈ ಒಂದು ಲಿಸ್ಟ್ ಅನ್ನ ನಾವು ಫೈಲ್ ಮೆನು ಅಂತ ಕರಿತೀವಿ. ಹಾಗೆ ಇಲ್ಲಿ ಎಡಿಟ್ ಅಂತ ಇದೆ. ಎಡಿಟ್ ಅಲ್ಲಿ ಏನೇನು ಆಪ್ಷನ್ಸ್ ಇದಾವೆ ಅದ್ರದ್ದು ಲಿಸ್ಟ್ ತೋರಿಸ್ತಾ ಇದೆ. ಇದು ಎಡಿಟ್ ಮೆನು ಆಗಿರುತ್ತೆ. ಇದು ಇಮೇಜ್ ಮೆನು, ಲೇಯರ್ ಮೆನು, ಹೀಗೆ ಇವೆಲ್ಲವೂ ಕೂಡ ಮೆನುಗಳಾಗಿದ್ದಾವೆ. ಈ ಮೆನುಗಳು ಒಂದ್ರ ಪಕ್ಕ ಒಂದು ಇರೋದ್ರಿಂದ ಈ ಪಟ್ಟಿಯನ್ನ, ಇಲ್ಲಿ ಮೇಲೆ ಇರುವಂತ ಈ ಒಂದು ಪಟ್ಟಿಯನ್ನ ನಾವು ಮೆನು ಬಾರ್ ಅಂತ ಕರಿತೀವಿ. ಓಕೆ, ಈ ಮೆನು ಬಾರ್ ಕೆಳಗಡೆ ಇಲ್ಲೊಂದು ಪಟ್ಟಿ ಇದೆ. ಇದನ್ನ ನಾವು ಆಪ್ಷನ್ಸ್ ಬಾರ್ ಅಂತ ಕರಿತೀವಿ. ಆಪ್ಷನ್ ಬಾರ್. ಈ ಒಂದು ಟೂಲ್ ಬಾಕ್ಸ್ ಅಲ್ಲಿ ನಾವು ಯಾವ ಟೂಲ್ಸ್ ಅನ್ನ ಸೆಲೆಕ್ಟ್ ಮಾಡ್ತೀವೋ ಆ ಟೂಲ್ಸ್ ಗೆ ಸಂಬಂಧಿಸಿದಂತ ಆಪ್ಷನ್ಸ್ ಇಲ್ಲಿ ಕಾಣಿಸ್ತಾ ಇರ್ತವೆ. ಓಕೆ, ಇಲ್ಲಿ ಮೂವ್ ಟೂಲ್ ಸೆಲೆಕ್ಟ್ ಮಾಡಿ ಆ ಮೂವ್ ಟೂಲ್ ಗೆ ಸಂಬಂಧಿಸಿದಂತ ಆಪ್ಷನ್ಸ್ ಕಾಣಿಸ್ತವೆ. ಇಲ್ಲಿ ನಾನು ಫಿಲ್ ವಿತ್ ಕಲರ್ ಈ ಒಂದು ಆಪ್ಷನ್ ನ, ಈ ಒಂದು ಟೂಲ್ ಅನ್ನು ಸೆಲೆಕ್ಟ್ ಮಾಡಿದ್ರೆ ಆ ಟೂಲ್ ಗೆ ಸಂಬಂಧಿಸಿದಂತ ಆಪ್ಷನ್ಸ್ ಇಲ್ಲಿ ಕಾಣಿಸ್ತಾ ಇರ್ತವೆ. ಓಕೆ, ಸೊ ಇದು ಕೆಳಗಡೆ ಇರೋದು ಆಪ್ಷನ್ ಬಾರ್. ಇಲ್ಲಿರೋದು ಇದು ಟೂಲ್ ಬಾಕ್ಸ್. ಇದು ಪೂರ್ತಿಯಾಗಿ ಏನ್ರಿ, ಇದು ಟೂಲ್ ಬಾಕ್ಸ್.
ಈ ಟೂಲ್ ಬಾಕ್ಸ್ ನಂತರ ಈ ಕಡೆ ರೈಟ್ ಸೈಡ್ ಅಲ್ಲಿ ಬರೋಣ. ಇವೆಲ್ಲ ಏನು ಇವು ಪೆಲೆಟ್ಸ್. ಇದು ನೇವಿಗೇಟರ್ ಪೆಲೆಟ್, ಕ್ಯಾರೆಕ್ಟರ್ ಅಂಡ್ ಪ್ಯಾರಾಗ್ರಾಫ್ ಪೆಲೆಟ್, ಕಲರ್ ಪೆಲೆಟ್, ಹಿಸ್ಟರಿ ಪೆಲೆಟ್, ಹಾಗೆ ಲೇಯರ್ ಪೆಲೆಟ್. ಇವೆಲ್ಲ ನಮಗೆ ಪೆಲೆಟ್ಸ್ ಅಂತ ಕರಿತೀವಿ. ಓಕೆ, ಈ ಪೆಲೆಟ್ಸ್ ಅಲ್ಲಿ ನಮಗೆ ಎರಡು ಐಕಾನ್ ಕಾಣಿಸ್ತಾ ಇದಾವೆ. ಒಂದು ಇಲ್ಲಿ ಮಿನಿಮೈಸ್ ಅಂತ ಚಿಹ್ನೆ ಕಾಣಿಸುತ್ತೆ, ಆನಂತರ ಕ್ಲೋಸ್ ಅಂತ ಕಾಣಿಸುತ್ತೆ. ಓಕೆ, ಇದು ಮ್ಯಾಕ್ಸಿಮೈಸ್ ಆದಾಗ ಮಿನಿಮೈಸ್ ಚಿಹ್ನೆ ಕಾಣಿಸುತ್ತೆ. ಇದನ್ನು ಕ್ಲಿಕ್ ಮಾಡಿ ಈಗ ಅದೇನ್ ತೋರಿಸುತ್ತೆ, ಮ್ಯಾಕ್ಸಿಮೈಸ್ ಚಿಹ್ನೆನ ತೋರಿಸುತ್ತೆ. ಓಕೆ, ಇಲ್ಲಿ ನಾನು ನಿಮ್ಗೆ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಜಸ್ಟ್ ನೋಡಿ, ಜೂಮ್ ಮಾಡಿದ್ದೀನಿ. ಈಗಿದು ಮ್ಯಾಕ್ಸಿಮೈಸ್ ಚಿಹ್ನೆ ಆಗಿ ಕಾಣಿಸ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಈಗೇನಾಯ್ತು, ಆ ನೇವಿಗೇಟರ್ ಪೆಲೆಟ್ ದೊಡ್ಡದಾಯ್ತು, ಈಗ ಮಿನಿಮೈಸ್ ಆಗಿ ಕಾಣಿಸ್ತಾ ಇದೆ. ಮತ್ತೆ ಇದ್ರ ಕ್ಲಿಕ್ ಮಾಡಿ ಮ್ಯಾಕ್ಸಿಮೈಸ್ ಆಗುತ್ತೆ. ಈ ನೇವಿಗೇಟರ್ ಪೆಲೆಟ್ ಬೇಡ ಅನ್ಸಿದ್ರೆ ಈ ಒಂದು ಕ್ರಾಸ್ ಮಾರ್ಕ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಪೆಲೆಟ್ ಅನ್ನ ನಾವು ಕ್ಲೋಸ್ ಮಾಡಬಹುದು. ಹೀಗೆ ಇಲ್ಲಿ ಬೇರೆ ಬೇರೆ ಪೆಲೆಟ್ಸ್ ಏನಿದಾವೆ, ನಮ್ಗೆ ಬೇಡದೇ ಇದ್ರೆ ಅದನ್ನ ಕ್ಲೋಸ್ ಮಾಡಬಹುದು, ಬೇಕಿದ್ರೆ ತಗೋಬಹುದು. ಓಕೆ, ಇಲ್ಲಿ ನನಗೆ ಕ್ಯಾರೆಕ್ಟರ್ ಪ್ಯಾರಾಗ್ರಾಫ್ ಪೆಲೆಟ್ಸ್ ಇದೆ, ಇದು ಮಿನಿಮೈಸ್ ಮಾಡಿ ಇಟ್ಕೋಬಹುದು, ಬೇಕಿದ್ರೆ ಮ್ಯಾಕ್ಸಿಮೈಸ್ ಮಾಡಬಹುದು, ಬೇಡ ಅಂದ್ರೆ ಕ್ಲೋಸ್ ಮಾಡಬಹುದು. ಹೀಗೆ ಇವೆಲ್ಲ ಪೆಲೆಟ್ಸ್ ಅನ್ನ ನಾವು ಕ್ಲೋಸ್ ಮಾಡಬಹುದು. ಇದನ್ನು ಕ್ಲೋಸ್ ಮಾಡೋಣ, ಇದನ್ನು ಕ್ಲೋಸ್ ಮಾಡೋಣ, ಇದನ್ನು ಕ್ಲೋಸ್ ಮಾಡೋಣ. ಓಕೆ, ಕೆಲವೊಂದು ಪೆಲೆಟ್ಸ್ ನಮಗೆ ಇಂಪಾರ್ಟೆಂಟ್ ಆಗಿ ಓಪನ್ ಆಗಿರ್ಲೇಬೇಕು. ಅದರಲ್ಲಿ ಲೇಯರ್ ಪೆಲೆಟ್, ಕಲರ್ ಪೆಲೆಟ್, ಹಾಗೆ ಕ್ಯಾರೆಕ್ಟರ್ ಪೆಲೆಟ್ಸ್, ಇವು ಬಹಳಷ್ಟು ಸರಿ ನಾವು ಯೂಸ್ ಮಾಡಬೇಕಾಗಿರುತ್ತೆ. ಅವುಗಳನ್ನ ಓಪನ್ ಮಾಡಿ ಇಟ್ಟುಕೊಂಡಿರ್ಬೇಕು. ಓಕೆ, ಇವೆಲ್ಲ ಕ್ಲೋಸ್ ಮಾಡಿದೀವಿ, ಅವುಗಳನ್ನ ಓಪನ್ ಮಾಡ್ಕೊಳ್ಳೋದು ಹೇಗೆ? ಓಕೆ, ಅದಕ್ಕಾಗಿ ಇಲ್ಲಿ ವಿಂಡೋಸ್ ಮೆನು ಅಲ್ಲಿ ಬನ್ನಿ. ವಿಂಡೋಸ್ ಮೆನು ಅಲ್ಲಿ ಈಗ ನಾವು ಎರಡು ಟೂಲ್ಸ್ ನ ಓಪನ್ ಮಾಡಿದೀವಿ. ಯಾವುದು? ಟೂಲ್ಸ್ ಬಾಕ್ಸ್ ಓಪನ್ ಇದೆ, ಹಾಗೆ ಆಪ್ಷನ್ ಬಾರ್ ಓಪನ್ ಇದೆ. ಅವೆರಡು ಇಲ್ಲಿ ರೈಟ್ ಮಾರ್ಕ್ ಕಾಣಿಸ್ತಾ ಇದಾವೆ. ಉಳಿದವನ್ನೆಲ್ಲ ನಾವು ಕ್ಲೋಸ್ ಮಾಡಿದೀವಿ. ಉಳಿದಂತ ಎಲ್ಲಾ ಪೆಲೆಟ್ಸ್ ಕ್ಲೋಸ್ ಮಾಡಿದೀವಿ. ಅವು ಯಾವುದು ಇಲ್ಲಿ ರೈಟ್ ಮಾರ್ಕ್ ಆಗಿ ಕಾಣಿಸ್ತಾ ಇಲ್ಲ. ಓಕೆ, ಈ ಟೂಲ್ಸ್ ಕೂಡ ಬೇಡ ಅಂದ್ರೆ ಅದನ್ನ ಕ್ಯಾನ್ಸಲ್ ಮಾಡಬಹುದು. ಅದ್ರ ಮೇಲೆ ಕ್ಲಿಕ್ ಮಾಡಿ, ಟೂಲ್ಸ್ ಕ್ಯಾನ್ಸಲ್ ಆಯ್ತು. ವಿಂಡೋಸ್ ಅಲ್ಲಿ ಹೋಗಿ ಈ ಆಪ್ಷನ್ಸ್ ಬಾರ್ ಬೇಡ, ಅದನ್ನು ಕೂಡ ಕ್ಯಾನ್ಸಲ್ ಮಾಡಬಹುದು. ಕ್ಯಾನ್ಸಲ್ ಆಗಿದ್ದಾರೆ. ಈಗ ನನಗೆ ಈ ಒಂದು ಅಡೋಬ್ ಫೋಟೋಶಾಪ್ ವಿಂಡೋದಲ್ಲಿ ನಮ್ಗೆ ಏನೇನ್ ಬೇಕು, ಯಾವ ಟೂಲ್ಸ್ ಬೇಕೋ ಅವುಗಳನ್ನೆಲ್ಲ ನಾವು ಓಪನ್ ಮಾಡಬಹುದು. ಅದು ಹೇಗೆ? ವಿಂಡೋಸ್ ಮೆನು ಅಲ್ಲಿ ಹೋಗಿ ನನಗೆ ಟೂಲ್ಸ್ ಬೇಕು, ಟೂಲ್ಸ್ ಅಂತ ಕ್ಲಿಕ್ ಮಾಡೋಣ. ಟೂಲ್ಸ್ ಬಂದಿದೆ ರೀ. ಹಾಗೆ ಇಲ್ಲಿ ನನಗೆ ಆಪ್ಷನ್ಸ್ ಬೇಕು, ಆಪ್ಷನ್ಸ್ ಬಾರ್ ಓಪನ್ ಆಗಿದೆ. ಹಾಗೆ ವಿಂಡೋಸ್ ಅಲ್ಲಿ ನನಗೆ ನೇವಿಗೇಟರ್ ಬೇಡ, ಕಲರ್ ತಗೊಳ್ಳೋಣ. ಕಲರ್ ಪೆಲೆಟ್ ಬೇಕು, ಕಲರ್ ಪೆಲೆಟ್ಸ್ ಬಂದಿದೆ. ಹೀಗೆ ನಿಮ್ಗೆ ಬೇಕಾಗಿದ್ದನ್ನ ನೀವು ಓಪನ್ ಮಾಡಬಹುದು. ನೇವಿಗೇಟರ್ ಬೇಕಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ, ಅದು ಕೂಡ ಬರುತ್ತೆ. ಓಕೆ, ಬೇಡ ಅನ್ಸಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ, ಕ್ಯಾನ್ಸಲ್ ಆಗುತ್ತೆ. ಓಕೆ, ನೆಕ್ಸ್ಟ್ ನಮಗೆ ಹಿಸ್ಟ್ರಿ ಆಕ್ಷನ್ಸ್ ಪ್ರಿಸೆಟ್ಸ್ ಇದೇನ್ ಬೇಡ. ಲೇಯರ್ಸ್ ಬೇಕು, ಲೇಯರ್ಸ್ ನ ತಗೊಳ್ಳೋಣ. ಓಕೆ, ಆನಂತರ ನಮಗೆ ಕ್ಯಾರೆಕ್ಟರ್ ಏನು ಪೆಲೆಟ್ ಬೇಕು, ಅದನ್ನ ತಗೊಳ್ಳೋಣ. ಕ್ಯಾರೆಕ್ಟರ್ ಪ್ಯಾರಾಗ್ರಾಫ್ ಅದು ಬರುತ್ತೆ. ಈ ವಿಂಡೋಸ್ ಅಲ್ಲಿ ನಮಗೆ ಇಲ್ಲಿ ಬ್ರಷಸ್ ಅಂತ ಇದೆ. ಈ ಬ್ರಷಸ್ ಅನ್ನೋದು ಇಲ್ಲಿ ನೇರವಾಗಿ ಕಾಣಿಸುತ್ತೆ. ಓಕೆ, ಇಲ್ಲಿ ನೋಡ್ರಿ, ಈ ಆಪ್ಷನ್ಸ್ ಬಾರ್ ಪಕ್ಕದಲ್ಲಿ ಇಲ್ಲಿದೆ ಬ್ರಷಸ್ ಮತ್ತು ಫೈಲ್ ಬ್ರೌಸರ್ ಅಂತ ಎರಡು ಆಪ್ಷನ್ಸ್ ಇಲ್ಲಿ ನೇರವಾಗಿ ಕೊಟ್ಟಿದ್ದಾರೆ. ನಮ್ಗೆ ಬ್ರಷ್ ಬೇಕಾ, ಇದ್ರ ಮೇಲೆ ಕ್ಲಿಕ್ ಮಾಡಿ ಯಾವ ರೀತಿ ಬ್ರಷ್ ಬೇಕೋ ಬ್ರಷ್ ನ ನಾವು ತಗೋಬಹುದು. ಹಾಗೆ ಫೈಲ್ ಬ್ರೌಸರ್ ಅಂತ ಇದೆ. ನಮ್ಗೆ ಯಾವ್ದಾದ್ರು ಒಂದು ಫೈಲ್ ಅನ್ನ ಅಥವಾ ಫೋಟೋಸ್ ಅನ್ನ ಓಪನ್ ಮಾಡ್ಕೊಳ್ಳೋದಿದ್ರೆ ಈ ಫೈಲ್ ಬ್ರೌಸರ್ ಅಂತ ಕ್ಲಿಕ್ ಮಾಡಿ ನಾವು ಇಲ್ಲಿ ಬ್ರೌಸ್ ಮಾಡಬಹುದು. ಯಾವ್ದು ಬೇಕು. ಈಗ ನನಗೆ ಎಲ್ಲಿ ನಾವು ಫೋಟೋಸ್ ಅನ್ನ ಸೇವ್ ಮಾಡಿದೀವಿ ಅಂದ್ರೆ ಡಾಕ್ಯುಮೆಂಟ್ಸ್ ಅಲ್ಲಿ ಹೋಗೋಣ. ಡಾಕ್ಯುಮೆಂಟ್ಸ್ ಅಲ್ಲಿ ಇಲ್ಲಿ ಬೇರೆ ಬೇರೆ ಫೈಲ್ಸ್ ಫೋಲ್ಡರ್ಸ್ ಕಾಣಿಸ್ತಾ ಇದಾವೆ. ಈ ಕೆಳಗಡೆ ಬನ್ರಿ. ಓಕೆ, ಪಿಕ್ಚರ್ಸ್ ಅಲ್ಲಿ ನಮ್ಗೆ ಬೇಕಾದಂತ ಫೋಟೋಸ್ ಅನ್ನು ನಾವು ಇಲ್ಲಿ ಸೇವ್ ಮಾಡಿ ಇಟ್ಟಿದೀವಿ. ಓಕೆ, ಹೀಗೆ ತಗೊಳ್ಳೋಣ. ಕೆಳಗಡೆ ಸೇವ್ಡ್ ಪಿಕ್ಚರ್ಸ್ ಅಲ್ಲಿ ನಮ್ಗೆ ಫೋಟೋಸ್ ಇದಾವೆ. ಪ್ರಾಕ್ಟಿಕಲ್ ಫೋಟೋಸ್ ಅಂತ ಕಾಣಿಸ್ತಾ ಇದೆ. ಇದರಲ್ಲಿ ಯಾವ್ದು ಬೇಕು, ನಮ್ಗೆ ಬಾಲಿವುಡ್ ಬೇಕು, ಬಾಲಿವುಡ್ ಓಪನ್ ಮಾಡೋಣ. ಇದರಲ್ಲಿ ಪ್ರೀತಿ ಜಿಂಘಾನಿಯಾ ಇವೆಲ್ಲ ಫೋಟೋಸ್ ಕಾಣಿಸ್ತಾ ಇದಾವೆ. ನಮ್ಗೆ ಬೇಕಾದಂತ ಫೋಟೋಸ್ ಅನ್ನ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಫೋಟೋ ಇಲ್ಲಿ ಓಪನ್ ಆಗಿರುತ್ತೆ. ಹೀಗೆ ಬೇಕಾದಂತ ಫೋಟೋಸ್ ಅನ್ನ ನಾವು ಇಲ್ಲಿ ಫೈಲ್ ಬ್ರೌಸರ್ ಮುಖಾಂತರ ಬ್ರೌಸ್ ಮಾಡಿ ಓಪನ್ ಮಾಡಬಹುದು. ಓಕೆ, ಇದನ್ನ ನಾವು ಮಿನಿಮೈಸ್ ಮಾಡೋಣ. ಬೇರೆ ಕಡೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅದು ಮಿನಿಮೈಸ್ ಆಗುತ್ತೆ. ಓಕೆ, ಈ ರೀತಿ ನಮ್ಗೆ ಬೇಕಾದಂತ ಫೋಟೋಸ್ ಅನ್ನು ಕೂಡ ಓಪನ್ ಮಾಡಬಹುದು. ಇಲ್ಲಿ ಈ ಪೆಲೆಟ್ಸ್ ನಾವು ಹೀಗೆ ಮೂವ್ಮೆಂಟ್ ಮಾಡಬಹುದು. ಪೆಲೆಟ್ಸ್ ಹೆಡರ್ ಮೇಲೆ ಇದನ್ನ ಕ್ಲಿಕ್ ಮಾಡಿ ಆ ಒಂದು ಪೆಲೆಟ್ಸ್ ಎಲ್ಲಿ ಬೇಕೋ ಅಲ್ಲಿ ಹೀಗೆ ಮೂವ್ಮೆಂಟ್ ಮಾಡ್ಕೋಬಹುದು. ಓಕೆ, ಮೂವ್ಮೆಂಟ್ ಮಾಡ್ಕೊಳ್ತಾ ಇದೀವಿ. ಹೀಗೆ ನೀಟಾಗಿ ಅದನ್ನ ಜೋಡಿಸ್ಕೋಬಹುದು ಇವೆಲ್ಲ ಪೆಲೆಟ್ಸ್ ನ. ಓಕೆ, ಈ ಪೆಲೆಟ್ಸ್ ನಂತರ ಇಲ್ಲಿ ನಮ್ಗೊಂದು ಗ್ರೇ ಕಲರ್ ಸ್ಪೇಸ್ ಕಾಣಿಸ್ತಾ ಇದೆ. ಇದು ವರ್ಕಿಂಗ್ ಏರಿಯಾ. ಓಕೆ, ಇಲ್ಲಿ ನಮ್ಗೆ
ಅಡೋಬ್ ಫೋಟೋಶಾಪ್ ವಿಂಡೋ ಓಪನ್ ಆಗಿದೆ, ಆದರೆ ಇಲ್ಲಿ ಯಾವುದೋ ಫೋಟೋಸ್ ಇಲ್ಲ, ಫೈಲ್ಸ್ ಇಲ್ಲ. ಅವುಗಳನ್ನು ಓಪನ್ ಮಾಡ್ಕೊಳ್ಳೋದಿದ್ರೆ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಬಹುದು. ಡಬಲ್ ಕ್ಲಿಕ್ ಮಾಡಿದ್ರೆ ಓಪನ್ ಅಂತ ವಿಂಡೋ ಬರುತ್ತೆ. ಅಥವಾ ನಿಮ್ಗೆ ಬೇಕಾಗಿದ್ರೆ ಈ ಫೈಲ್ ಬ್ರೌಸರ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ ನಿಮ್ಗೆ ಬೇಕಾದಂತ ಫೈಲು, ಫೋಟೋಸು ಅವುಗಳನ್ನ ಓಪನ್ ಮಾಡಬಹುದು. ಓಕೆ, ಬೆಟರು ಈ ಒಂದು ಗ್ರೇ ಕಲರ್ ಏರಿಯಾ ಏನ್ ಕಾಣಿಸುತ್ತೆ ಇದು ವರ್ಕಿಂಗ್ ಏರಿಯಾ. ಇದ್ರ ಮೇಲೆ ನಾವು ಡಬಲ್ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಅಂತ ವಿಂಡೋ ಬರುತ್ತೆ. ನಮಗೆ ಯಾವ ಫೈಲ್ ಬೇಕೋ ಅಥವಾ ಯಾವ ಪಿಕ್ಚರ್ ಬೇಕೋ ಅದನ್ನ ನೇರವಾಗಿ ಇಲ್ಲಿ ಬ್ರೌಸ್ ಮಾಡಿ ಅದನ್ನ ಓಪನ್ ಮಾಡ್ಕೋಬಹುದು. ಇಲ್ಲಿ ಟ್ರೀ ಅಂತ ಈಗ ಆಲ್ರೆಡಿ ಯಾವುದೋ ಒಂದು ಫೈಲ್ ಇದೆ, ಅದನ್ನ ಸೆಲೆಕ್ಟ್ ಮಾಡಿ ಓಪನ್ ಮಾಡ್ತೀನಿ. ಆ ಫೈಲ್ ಇಲ್ಲಿ ಓಪನ್ ಆಗಿದೆ. ಓಕೆ, ಈ ಫೈಲ್ ಅಲ್ಲಿ ಕೂಡ ನೋಡಿ ಇಲ್ಲಿ ಅಡೋಬ್ ಫೋಟೋಶಾಪ್ ವಿಂಡೋಗೆ ಮಿನಿಮೈಸ್, ರಿಸ್ಟೋರ್ ಡೌನ್ ಮತ್ತು ಕ್ಲೋಸ್ ಇದಾವೆ. ಹಾಗೆ ಇಲ್ಲಿ ಓಪನ್ ಮಾಡಿರುವಂತ ಫೈಲ್ಗೂ ಕೂಡ ಇದು ಹೆಡ್ಡಿಂಗು, ಈ ಫೈಲ್ ನೇಮು ಇಲ್ಲಿ ಹೆಡ್ಡಿಂಗ್ ಅಂತ ಹೇಳ್ತೀವಿ, ಇದು ಇಲ್ಲಿ ಕಾಣಿಸ್ತಾ ಇದೆ. ಇದಕ್ಕೂ ಕೂಡ ಇಲ್ಲಿ ಮಿನಿಮೈಸ್, ಮ್ಯಾಕ್ಸಿಮೈಸ್, ಕ್ಲೋಸ್ ಅಂತ ಇದಾವೆ. ಇದನ್ನು ಮಿನಿಮೈಸ್ ಮಾಡಬೇಕಾ ಮಿನಿಮೈಸ್ ಮಾಡಬಹುದು. ಈ ಒಂದು ಅಡೋಬ್ ಫೋಟೋಶಾಪ್ ವಿಂಡೋದಲ್ಲಿ ಇಲ್ಲಿ ಲೆಫ್ಟ್ ಬಾಟಮ್ ಅಲ್ಲಿ ಬಂದು ಕೂಳ್ತಿದೆ. ಮತ್ತೆ ಇದನ್ನ ಮ್ಯಾಕ್ಸಿಮೈಸ್ ಮಾಡಬೇಕು, ಇಲ್ಲಿ ಮಧ್ಯದಲ್ಲಿ ಕ್ಲಿಕ್ ಮಾಡಿ ಮ್ಯಾಕ್ಸಿಮೈಸ್ ಆಗುತ್ತೆ. ಮ್ಯಾಕ್ಸಿಮೈಸ್ ಅಂದ್ರೆ ಫುಲ್ ಸ್ಕ್ರೀನ್ ಆಗುತ್ತೆ. ಇಲ್ಲಿ ಮೇಲೆ ಬಂದಿದೆ ನೋಡಿ. ಓಕೆ, ಇದ್ರದ್ದು ಒಂದು ಹೆಡ್ಡಿಂಗ್ ಈಗ ಎಲ್ಲಿ ಕಾಣಿಸ್ತಾ ಇದೆ, ಇಲ್ಲಿ ಲೆಫ್ಟ್ ಟಾಪ್ ಕಾರ್ನರ್ ಅಲ್ಲಿ ಕಾಣಿಸ್ತಾ ಇದೆ, ಟ್ರೀ 1 PNG ಅಂತ. ಓಕೆ, ಇದನ್ನೇ ನಾನು ಆಗ್ಲೇ ಹೇಳಿದ್ದು ಟೈಟಲ್ ಬಾರ್ ಅಂತ. ಓಕೆ, ಇದನ್ನ ನಾವು ರಿಸ್ಟೋರ್ ಡೌನ್ ಅಂತ ಮಾಡೋಣ, ಇಲ್ಲಿ ಕೆಳಗಡೆ ಬರುತ್ತೆ. ಓಕೆ, ಈ ರೀತಿ ನಾವು ಬೇಕಾದಂತ ಫೈಲ್ಗಳನ್ನು ಓಪನ್ ಮಾಡಬಹುದು. ಇದು ಮ್ಯಾಕ್ಸಿಮೈಸು, ರಿಸ್ಟೋರ್ ಡೌನ್ ಹೀಗೂ ಮಾಡಬಹುದು. ಈ ಫೈಲ್ ಬೇಡ ಅಂದ್ರೆ ಇಲ್ಲಿಂದ ನಾವು ಬರೀ ಫೈಲ್ ಮಾತ್ರ ಕ್ಲೋಸ್ ಮಾಡಬಹುದು. ಅಡೋಬ್ ಫೋಟೋಶಾಪ್ ವಿಂಡೋ ಹಾಗೆ ಇರುತ್ತೆ. ಓಕೆ, ಇದಿಷ್ಟು ಸ್ನೇಹಿತರೆ ಅಡೋಬ್ ಫೋಟೋಶಾಪ್ ಅಪ್ಲಿಕೇಶನ್ ಇರುವಂತ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಇನ್ನು ನೆಕ್ಸ್ಟ್ ನೋಡ್ಕೊಳ್ಳೋಣ, ಈ ಅಡೋಬ್ ಫೋಟೋಶಾಪ್ ಅಪ್ಲಿಕೇಶನ್ ಅಲ್ಲಿ ಹೊಸ ಪೇಜ್ ಅನ್ನ ಅಥವಾ ಹೊಸ ಫೈಲ್ ಅನ್ನ ಓಪನ್ ಮಾಡೋದು ಹೇಗೆ. ಅದಕ್ಕೆ ಏನ್ ಮಾಡಬೇಕು, ಫೈಲ್ ಅಲ್ಲಿ ಹೋಗಿ ನ್ಯೂ ಅಂತ ಕ್ಲಿಕ್ ಮಾಡಿ. ನ್ಯೂ ಅಂತ ಕ್ಲಿಕ್ ಮಾಡಿದಾಗ ಇಲ್ಲೊಂದು ಡಾಕ್ಯುಮೆಂಟ್ ಸೆಟಪ್ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನಾವು ಓಪನ್ ಮಾಡುವಂತ ಫೈಲಿಗೆ ಹೆಸರನ್ನ ಕೊಡಬಹುದು. ಏನ್ ಹೆಸರು ಬೇಕೋ ಆ ಹೆಸರನ್ನ ಇಲ್ಲಿ ನೇಮ್ ಅನ್ನುವಂತ ಒಂದು ಬಾಕ್ಸ್ ಅಲ್ಲಿ ಟೈಪ್ ಮಾಡಬೇಕು. ಓಕೆ, ನನಗಿಲ್ಲಿ ಏನ್ ತಗೊಳ್ಳೋಣ, ನ್ಯೂ ಪೇಜ್ ಅಂತ ಕೊಡೋಣ ಇದಕ್ಕೆ ಹೆಸರು. ಇದಕ್ಕೆ ಹೆಸರನ್ನ ನಾನು ನೇರವಾಗಿ ನ್ಯೂ ಪೇಜ್ ಅಂತ ಕೊಡ್ತೇನೆ, ನ್ಯೂ ಪೇಜ್. ಓಕೆ, ಆನಂತರ ಪ್ರಿಸೆಟ್ಸ್ ಅಂತ ಇದಾವೆ. ಆಲ್ರೆಡಿ ಇಲ್ಲಿ ನಮಗೆ ಒಂದಿಷ್ಟು ಪೇಜಸ್ ಪ್ರಿಸೆಟ್ ಆಗಿ ಬರ್ತವೆ. ಓಕೆ, ಸ್ಟ್ಯಾಂಡರ್ಡ್ ಪೇಜಸ್ ಇಲ್ಲಿ ಸಿಗ್ತವೆ. ಲೆಟರ್, ಲೀಗಲ್, ಟ್ಯಾಬ್ಲಾಯ್ಡ್, ಹೀಗೆ 2x3 ಇಂಚಸ್, 4x6 ಇಂಚಸ್, ಬೇರೆ ಬೇರೆ ಮೆಜರ್ಮೆಂಟ್ಸ್ ಅಲ್ಲಿ ಒಂದಿಷ್ಟು ಸ್ಟ್ಯಾಂಡರ್ಡ್ ಪೇಪರ್ಸ್ ಅವೈಲೇಬಲ್ ಇದಾವೆ. ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡಬಹುದು. ನೋಡಿ 1024x768 ಈ ಒಂದು ಸೈಜ್ ಅನ್ನ ಸೆಲೆಕ್ಟ್ ಮಾಡ್ತೀನಿ. ಇದೇನಾಗಿದೆ, ಪಿಕ್ಸೆಲ್ಸ್ ಅಲ್ಲಿ ಬಂದಿದೆ. ಓಕೆ, ಹಾಗೆ ಇಲ್ಲಿ ನನಗೆ ಇದು ಬೇಡ, 4x6 ಅಂತ ತಗೊಳ್ಳೋಣ. 4x6 ಏನಾಗಿದೆ, ಇದು ಇಂಚಸ್ ಅಲ್ಲಿ ಇದಾವೆ. ಓಕೆ, ಇವೆಲ್ಲ ಕೆಲವೊಂದಿಷ್ಟು ಪ್ರಿಸೆಟ್ಸ್ ಅಂದ್ರೆ ರೆಡಿಮೇಡ್ ಆಗಿ ಒಂದಷ್ಟು ಪೇಪರ್ ಸೈಜಸ್ ಅನ್ನ ಇಲ್ಲಿ ಇಟ್ಟಿದ್ದಾರೆ. ಅದರಲ್ಲಿ ಯಾವ್ದಾದ್ರು ಬೇಕಿದ್ರೆ ಅದನ್ನ ಸೆಲೆಕ್ಟ್ ಮಾಡಿ ನೀವು ಓಪನ್ ಮಾಡಬಹುದು. ಓಕೆ, ಇಲ್ಲಿರೋದನ್ನ ತಗೊಳ್ಳೋಣ. ಇವೆಲ್ಲ ಪಿಕ್ಸೆಲ್ಸ್ ಅಲ್ಲಿ ಇದಾವೆ, ಇದು ಇಂಚಸ್ ಅಲ್ಲಿ ಇದಾವೆ. ಲೆಟರ್ ಸೈಜ್ ತಗೊಳ್ಳೋಣ. ಲೆಟರ್ ಸೈಜ್ ಇದು ಕೂಡ ಇಂಚಸ್ ಅಲ್ಲಿ ಬಂದಿದೆ. ಓಕೆ, ಇಲ್ಲಿ ನಮ್ಗೆ ಲೆಟರ್ ಅಂತ ತಗೊಂಡಾಗ ಅದ್ರದ್ದು ವಿಡ್ತ್ ಎಷ್ಟಿದೆ, ಹೈಟ್ ಎಷ್ಟಿದೆ ಅಂತ ಕಾಣಿಸುತ್ತೆ. ಇಲ್ಲಿ ನಮ್ಗೆ ಮೆಜರ್ಮೆಂಟ್ ಯೂನಿಟ್ಸ್ ಕಾಣಿಸ್ತಾ ಇದಾವೆ, ಇಂಚಸ್, ಪಿಕ್ಸೆಲ್ಸ್, ಸೆಂಟಿಮೀಟರ್, ಮಿಲಿಮೀಟರ್ಸ್, ಹೀಗೆ ಯಾವ್ದು ಬೇಕೋ ಆ ಒಂದು ಮೆಜರ್ಮೆಂಟ್ ಯೂನಿಟ್ಸ್ ಅನ್ನು ನಾವು ತಗೋಬಹುದು. ಇಂಚಸ್ ಬೇಡ ನನಗೆ ಪಿಕ್ಸೆಲ್ಸ್ ಬೇಕು, ಪಿಕ್ಸೆಲ್ಸ್ ಅಲ್ಲಿ ಅದು ತೋರಿಸುತ್ತೆ. ಈ 11 ಇಂಚಸ್ ಇದೆ, ಇದನ್ನು ಕೂಡ ಪಿಕ್ಸೆಲ್ಸ್ ಅಲ್ಲಿ ತಗೊಳ್ಳೋಣ, ಪಿಕ್ಸೆಲ್ಸ್ ಅಲ್ಲಿ ಬರುತ್ತೆ. ಒಂದ್ ವೇಳೆ ನಿಮ್ಗೆ ಇಂಚಸ್ ಫ್ಯಾಮಿಲಿಯರ್ ಆಗಿದ್ರೆ ಇಲ್ಲಿ ಹೋಗಿ ಇಂಚಸ್ ಅಂತಾನೆ ತಗೋಬಹುದು. ಓಕೆ, ಇಂಚಸ್ ಅಂತ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಅನಂತರ ಇಲ್ಲಿ ರೆಸೊಲ್ಯೂಷನ್ ಅಂತ ಇದೆ. ರೆಸೊಲ್ಯೂಷನ್ ನಾರ್ಮಲ್ ಆಗಿ ಇಲ್ಲಿ ಡಿಫಾಲ್ಟ್ ಆಗಿ 72 ರೆಸೊಲ್ಯೂಷನ್ ಬರುತ್ತೆ. ನಾವು ಬೇಕಿದ್ರೆ ಹೆಚ್ಚಿಗೆ ಮಾಡಬಹುದು, 200, 300, 100 ಎಷ್ಟು ಬೇಕೋ ಅಷ್ಟು ರೆಸೊಲ್ಯೂಷನ್ ನಾವು ಇಲ್ಲಿ ಇಟ್ಕೋಬಹುದು. ಆನಂತರ ಇಲ್ಲಿ ಮೋಡ್ ಅಂತ ಬರುತ್ತೆ, ಕಲರ್ ಮೋಡ್. ನಾವಿಲ್ಲಿ ಡಿಸೈನ್ ಮಾಡುವಾಗ ಕಲರ್ಸ್ ಅನ್ನ ಬಳಸ್ತಾ ಇರ್ತೀವಿ. ಆ ಕಲರ್ ಕಾಂಬಿನೇಷನ್ಸ್ ಯಾವ ಮೋಡ್ ಅಲ್ಲಿ ಇರಬೇಕು, RGB, CMYK, ಗ್ರೇ ಸ್ಕೇಲು, ಇಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕಲರ್ ಕಾಂಬಿನೇಷನ್ಸ್ ಬರ್ತವೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡಬಹುದು. ಆಲ್ಮೋಸ್ಟ್ RGB ಅಥವಾ CMYK ಇವೆರಡು ಕಲರ್ ಮೋಡ್ಸ್ ಅನ್ನ ಬಳಸ್ತಾ ಇರ್ತಾರೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡಬಹುದು. RGB ಅಂತ ತಗೊಂಡಿದೀವಿ. ಆನಂತರ ಇಲ್ಲಿ ನಮ್ಗೆ ಪೇಪರ್ ಯಾವ ರೀತಿ ಬೇಕು, ವೈಟ್ ಪೇಪರ್ ಬೇಕು ಅಥವಾ ಬ್ಯಾಕ್ ಗ್ರೌಂಡ್ ಕಲರ್ ಅಲ್ಲಿ ಬೇಕು, ಟ್ರಾನ್ಸ್ಪರೆಂಟ್ ಆಗಿ ಬೇಕು,
ಈಗ ನಾವು ವೈಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ. ವೈಟ್ ಅಂದ್ರೆ ಬಿಳಿ ಪೇಪರ್ ಇಲ್ಲಿ ಓಪನ್ ಆಗುತ್ತೆ. ಓಕೆ ಅಂತ ಕ್ಲಿಕ್ ಮಾಡೋಣ. ಈಗ ಇಲ್ಲಿ ನಮಗೆ ಬಿಳಿ ಪೇಪರು ಓಪನ್ ಆಗಿದೆ. ಯಾವುದು ಲೆಟರ್ ಸೈಜ್ ಅಂತ ತಗೊಂಡಿದ್ವಿ, ಲೆಟರ್ ಸೈಜ್ ಅಲ್ಲಿ ಬಿಳಿ ಪೇಪರು ಬಂದಿದೆ. ಓಕೆ, ಹಾಗೆ ಇನ್ನೊಮ್ಮೆ ನಾವು ನ್ಯೂ ಒಂದು ಪೇಜ್ ಅನ್ನ ಓಪನ್ ಮಾಡೋಣ. ಇನ್ನೊಮ್ಮೆ ನಾವು ನ್ಯೂ ಪೇಜ್ ಅನ್ನು ಓಪನ್ ಮಾಡೋಣ. ಫೈಲ್ ಅಲ್ಲಿ ಹೋಗಿ ಮತ್ತೆ ನ್ಯೂ ಅಂತ ಕ್ಲಿಕ್ ಮಾಡಿ ಇಲ್ಲಿ ಅಗೇನ್ ನಮಗೆ ಸೇಮ್ ಡಾಕ್ಯುಮೆಂಟ್ ಸೆಟಪ್ ವಿಂಡೋ ಬಂದಿದೆ. ಇಲ್ಲಿ ನೇಮ್ ಅಂತ ಕೇಳುತ್ತೆ. ಇದಕ್ಕೆ ಇಲ್ಲಿ ನಾವು ಹೆಸರು ಕೊಡೋಣ, ನ್ಯೂ ಪೇಜ್ 2 ಅಂತ ಕೊಡೋಣ. ನ್ಯೂ ಪೇಜ್ 2. ಇಲ್ಲಿ ಕಸ್ಟಮ್ ಅಂತ ಕೇಳುತ್ತೆ. ನಿಮಗೆ ಯಾವ ರೀತಿ ಪೇಪರ್ ಸೈಜ್ ಬೇಕೋ ಆ ಪೇಪರ್ ಸೈಜ್ ಅನ್ನು ನಾವು ಇಲ್ಲಿ ತಗೋಬಹುದು. ಇಲ್ಲಿ ಏನ್ ಮಾಡೋಣ, ಪಿಕ್ಸೆಲ್ಸ್ ಅಲ್ಲಿ ತಗೊಳ್ಳೋಣ. 1024/768 ಇದು ಪಿಕ್ಸೆಲ್ಸ್ ಅಲ್ಲಿ ಬಂದಿದೆ. ಇಲ್ಲಿ ರೆಸೊಲ್ಯೂಷನ್ ನೋಡ್ರಿ, ಮಿನಿಮಮ್ ರೆಸೊಲ್ಯೂಷನ್ 72 ಪಿಕ್ಸೆಲ್ಸ್ ಪರ್ ಇಂಚ್ ಅಂತ ಬಂದಿರುತ್ತೆ. ನಾವು ಬೇಕಿದ್ರೆ ಹೆಚ್ಚಿಗೆ ಮಾಡ್ಕೋಬಹುದು, 150 ಅಂತ ಇಟ್ಕೊಳ್ಳೋಣ. ಓಕೆ, ಈಗ ನಾನು ಆಗ್ಲೇ ಏನ್ ಮಾಡಿದೆ, ನಾನು ವೈಟ್ ಅಂತ ತಗೊಂಡಿದ್ದೆ. ಈಗ ನನಗೆ ಬ್ಯಾಕ್ ಗ್ರೌಂಡ್ ಕಲರ್ ಅಲ್ಲಿ ಈ ಒಂದು ಪೇಪರ್ ಬೇಕು. ಬ್ಯಾಕ್ ಗ್ರೌಂಡ್ ಕಲರ್ ಅಂದ್ರೆ ಏನ್ರಿ, ಇಲ್ಲಿ ಟೂಲ್ ಬಾಕ್ಸ್ ಅಲ್ಲಿ ಬನ್ನಿ. ಇಲ್ಲಿ ನಮಗೆ ಮೇಲ್ಗಡೆ ಪಿಂಕ್ ಕಲರ್ ಕಾಣಿಸ್ತಾ ಇದೆ, ಹಿಂದ್ಗಡೆ ಯೆಲ್ಲೋ ಕಲರ್ ಕಾಣಿಸ್ತಾ ಇದೆ. ಇದು ಮೇಲ್ಗಡೆ ಇರೋದು ಫೋರ್ ಗ್ರೌಂಡ್ ಕಲರು, ಹಿಂದ್ಗಡೆ ಇರೋದು ಬ್ಯಾಕ್ ಗ್ರೌಂಡ್ ಕಲರು. ಈ ಬ್ಯಾಕ್ ಗ್ರೌಂಡ್ ಕಲರ್ ಅಲ್ಲಿ ಪೇಪರ್ಸ್ ಬೇಕಾ, ಅದಕ್ಕೆ ಇಲ್ಲಿ ಬ್ಯಾಕ್ ಗ್ರೌಂಡ್ ಕಲರ್ ಅಂತ ಸೆಲೆಕ್ಟ್ ಮಾಡಿ ಓಕೆ ಅಂತ ಕೊಟ್ರೆ ಆ ಬ್ಯಾಕ್ ಗ್ರೌಂಡ್ ಕಲರ್ ಏನಿದೆಯೋ ಆ ರೀತಿಯಾಗಿ ಇಲ್ಲಿ ನಮಗೆ ಪೇಜು ಓಪನ್ ಆಗಿರುತ್ತೆ. ಓಕೆ, ಹಾಗೆ ಇನ್ನೊಂದು ರೀತಿಯಲ್ಲಿ ನಾವು ಪೇಜ್ ಅನ್ನು ಓಪನ್ ಮಾಡಬಹುದು. ಫೈಲ್ ಅಲ್ಲಿ ಹೋಗಿ ಮತ್ತೊಮ್ಮೆ ನ್ಯೂ ಅಂತ ಕೊಡಿ. ಇಲ್ಲಿ ನಮಗೆ ಈ ಒಂದು ವಿಡ್ತ್, ಹೈಟ್, ರೆಸೊಲ್ಯೂಷನ್, ಕಲರ್ ಮೋಡ್ ಯಾವ ರೀತಿ ಬೇಕು ಆ ರೀತಿ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ, ಈಗ ಆಲ್ರೆಡಿ ಇಲ್ಲಿ ನಾನು ಪ್ರಿಸೆಟ್ಸ್ ಅಲ್ಲಿ 4/6 ಅಂತ ತಗೊಳ್ತೀನಿ. 4/6 ಇಂಚಸ್ ಅಲ್ಲಿ ಬಂದಿದೆ. ಇಲ್ಲಿ ನಾವು ಏನ್ ತಗೊಳ್ಳೋಣ, ಬ್ಯಾಕ್ ಗ್ರೌಂಡ್ ಕಲರ್ ಬೇಡ, ಟ್ರಾನ್ಸ್ಪರೆಂಟ್ ಅಂತ ತಗೊಳ್ಳೋಣ. ಓಕೆ, ಪೇಪರು ಟ್ರಾನ್ಸ್ಪರೆಂಟ್ ಆಗಬೇಕು. ಟ್ರಾನ್ಸ್ಪರೆಂಟ್ ಸೆಲೆಕ್ಟ್ ಮಾಡ್ತೀವಿ. ಇಲ್ಲಿ ನೇಮ್ ಕೊಡಬಹುದು ಅಥವಾ ಡಿಫಾಲ್ಟ್ ಆಗಿ ಅದೇನು ಹೆಸರು ಬಂದಿರುತ್ತೋ ಹಾಗೆ ಬಿಡಬಹುದು. ಇದಕ್ಕೆ ಹೆಸರು ಕೊಡೋಣ ನ್ಯೂ ಪೇಜ್ 3 ಅಂತ ಕೊಡೋಣ. ನ್ಯೂ ಪೇಜ್ 3. ಓಕೆ ಅಂತ ಕೊಡೋಣ. ಓಕೆ ಅಂತ ಕೊಟ್ಟಾಗ ಇಲ್ಲಿ ನಮಗೆ ಟ್ರಾನ್ಸ್ಪರೆಂಟ್ ಪೇಜ್ ಬಂದಿರುತ್ತೆ. ಇವೆಲ್ಲದರಲ್ಲೂ ಕೂಡ ನಿಮ್ಗೆ ಬೇಕಾದ ಹಾಗೆ ನೀವು ಡಿಸೈನ್ಸ್ ಮಾಡಬಹುದು. ಇದು ಟ್ರಾನ್ಸ್ಪರೆಂಟ್ ಪೇಜ್ ಅಂತ ತಗೊಂಡಿದ್ದೀವಿ. ಇದು ಬ್ಯಾಕ್ ಗ್ರೌಂಡ್ ಕಲರ್ ಅಲ್ಲಿ ಪೇಪರ್ ಅನ್ನು ಓಪನ್ ಮಾಡಿದೀವಿ. ಇಲ್ಲಿ ಏನಾಗಿದೆ, ಇದು ವೈಟ್ ಕಲರ್ ಅಲ್ಲಿ ಪೇಪರ್ ಬಂದಿದೆ. ಮೂರಲ್ಲೂ ಕೂಡ ನಿಮ್ಗೆ ಬೇಕಾದಂತ ಒಂದು ಡಿಸೈನ್ಸ್ ಅನ್ನ ನೀವು ಮಾಡ್ಕೋಬಹುದು. ಓಕೆ, ಇದಾಗಿತ್ತು ಸ್ನೇಹಿತರೆ ಅಡೋಬ್ ಫೋಟೋಶಾಪ್ ಅಪ್ಲಿಕೇಶನ್ ಒಂದು ಇಂಟ್ರೊಡಕ್ಷನ್ ಟ್ಯುಟೋರಿಯಲ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಗಳ ಮುಖಾಂತರ ತಿಳಿಸಿ. ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.